ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗನ್ನು ನಾನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತು ಒಂದು ಸ್ಕೂಲ್ ಇರುವಂತಹ ದಿನ, ಮತ್ತು ಇವತ್ತು ನಮಗೆ ಸಡನ್ನಾಗಿ ಮಗುವನ್ನು ಕೂಡ ಹಾಸ್ಪಿಟಲಿಗೆ ಕರ್ಕೊಂಡು ಬರಬೇಕಾಗಿ ಬಂತು. ಅಂದರೆ ನಾವು ಅಷ್ಟೊಂದು ಥಿಂಕ್ ಮಾಡಿರಲಿಲ್ಲ ಮಗುವಿಗೆ ಆ ಒಂದು ಡ್ರೈ ಸ್ಕಿನ್ ಎಷ್ಟು ಜೋರಾಗ್ತದೆ ಅಂತ ಹೇಳಿ. ನಾನು ನೆಕ್ಸ್ಟ್ ತೋರಿಸ್ತೇನೆ ನಿಮಗೆ. ಹಾಗೆ ನಾನಿಲ್ಲಿ ಬೆಳಿಗ್ಗೆ ಅದರದ್ದು ಐಡಿಯಾನೇ ಇರಲಿಲ್ಲ ನನಗೆ ಮಂಗಳೂರು ಹೋಗಲಿಕ್ಕೆ ಆಗ್ತದೆ ಅಂತ ಹೇಳಿ. ಹಾಗೆ ನಾನು ನನ್ನಷ್ಟಕ್ಕೆ ಬೆಳಿಗ್ಗೆದು ಕೆಲಸಗಳನ್ನು ಮಾಡ್ಕೊಳ್ತಾ ಇದ್ದೆ. ನಿನ್ನೆ ನಾನು ನೀರು ದೋಸೆಗೆ ಅಂತ ಹೇಳಿ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದ್ದೆ, ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಹಾಗೂ ಟಿಫಿನಿಗೆ ಅಂತ ಹೇಳಿ ಇಲ್ಲಿ ನಗೆಟ್ಸನ್ನು ಕೂಡ ಕೊಡ್ತಾ ಇದ್ದೇನೆ. ಅಂದರೆ ನಿನ್ನೆ ನಾನೇನು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ. ಮಗು ಇತ್ತೀಚೆಗೆ ತುಂಬಾ ಕ್ರ್ಯಾಂಕಿಯಾಗಿದ್ದ, ಸ್ವಲ್ಪ ಹುಷಾರಿರಲಿಲ್ಲ ಅವನಿಗೆ. ಹಾಗೆ ತುಂಬ ಕ್ರ್ಯಾಂಕಿಯಾಗಿದ್ದರಿಂದ ನನಗೆ ಏನು ಕೂಡ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಹಾಗೆ ಇವತ್ತು ಚಿಕನ್ ನಗೆಟ್ಸನ್ನೇ ಕೊಡ್ತಾ ಇದ್ದೇನೆ. ಮಾವ ಬೆಳಿಗ್ಗೆ ಫ್ರೀ ಇದ್ದರು, ಹಾಗೆ ಮಾವನ ಹತ್ರ ಹೇಳಿದೆ ಸ್ವಲ್ಪ ಹೊತ್ತು ಮಗುವನ್ನು ತೂಗ್ತಾ ಕೂತ್ಕೊಳ್ಳಿ ಅಂತ ಹೇಳಿ. ಯಾಕೆಂದರೆ ಬೆಳಿಗ್ಗೆ ಟೈಮ್ನಲ್ಲಿ ನಾವು ಬ್ಯುಸಿ ಇರ್ತೇವೆ ಅಲ್ಲ, ಆಗ ಹೀಗೆ ಯಾರಾದರೂ ಹೆಲ್ಪ್ ಮಾಡಲಿಕ್ಕೆ ಇದ್ದರೆ ಅವರ ಹೆಲ್ಪ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಸಿಯೋನ್ ಎದ್ದಿದ್ದಾನೆ, ಡೇಲನ್ ಇನ್ನೂ ಕೂಡ ಎದ್ದೊಳ್ಳಿಲ್ಲ. ನನಗೆ ದೋಸೆ ಮಾಡಲಿಕ್ಕೆ ಅಂತ ಹೇಳಿ ಬಾಳೆ ಎಲೆಯ ದಂಟು ಬೇಕಿತ್ತು, ಹಾಗೆ ನಾನು ಅದನ್ನು ತಗೊಳ್ಳಿಕ್ಕೆ ಅಂತ ಹೇಳಿ ಗಾರ್ಡನಿಗೆ ಬಂದಿದ್ದೇನೆ. ಈಗ ಸ್ವಲ್ಪ ಎಲ್ಲ ಗಿಡ ಎಲ್ಲ ಮೇಲೆ ಬಂದಿದ್ದರಿಂದ ಸ್ವಲ್ಪ ಚೆಂದ ಕಾಣ್ತದೆ ಬೆಳಿಗ್ಗೆ ಹೊರಗೆ ನೋಡುವಾಗ. ಇಬ್ಬನಿ ಎಲ್ಲ ಬಿದ್ದಿರ್ತದೆ ಅಲ್ಲ ಎಲೆ ಮೇಲೆಲ್ಲ, ಎಲೆ ಎಲ್ಲ ಚಂಡಿ ಇದ್ದು ಗ್ರೀನ್ ಚೆಂದ ಕಾಣ್ತದೆ. ನಾನಿಲ್ಲಿ ಏನು ನೋಡ್ತಾ ಇದ್ದೇನೆ ಅಂತ ಹೇಳಿದರೆ, ಅಮಟೆಕಾಯಿಯ ಗಿಡ ತಂದಿದ್ದಾರೆ. ಅದರಲ್ಲಿ ಸೀಡ್ಲೆಸ್ ಅಂತೆ, ಅದರಲ್ಲಿ ಚಿಕ್ಕ ಚಿಕ್ಕ ಈ ಕಾಳು ಮೆಣಸಿನ ಗಾತ್ರದಷ್ಟು ಆಗಿದೆ. ಹಾಗೆ ಅದನ್ನು ನೋಡ್ಕೊಂಡು ಬಂದೆ ನಾನಿಲ್ಲಿ. ಇಲ್ಲಿ ನೋಡ್ಬೋದು ಒಬ್ಬೊಬ್ರದ್ದು ಒಂದೊಂದು ಸಮಸ್ಯೆ. ಅಲ್ಲಿ ಮಗು ಕೂಗ್ತಾ ಇದ್ದ, ಇಲ್ಲಿ ಡೇಲನ್ನು ಇಲ್ಲಿ ಮಲ್ಕೊಂಡಿದ್ದಾನೆ, ಅವನಿಗೇನೋ ಕೋಪ ಬಂದಿದೆ ಕಾಣ್ತದೆ. ಅಲ್ಲಿ ಸಿಯೋನು ಬ್ರಷ್ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅಲ್ಲಿ ಮಲಗಿದ್ದಾನೆ. ಇವತ್ತು ನಾನೊಂದು ಹೊಸ ಪಾಸ್ತಾದ ರೆಸಿಪಿ ನನಗೆ ಮತ್ತು ಡೇಲನಿಗೆ ಅಂತ ಹೇಳಿ ಟ್ರೈ ಮಾಡಲಿಕ್ಕಿದ್ದೇನೆ, ಮತ್ತು ತಿನ್ನಲಿಕ್ಕೆ ಒಂದು 10 ಗಂಟೆ ಆಗುವಾಗ. ಅದಕ್ಕಂತ ನಾನಿಲ್ಲಿ ಡಿಸಾನೋರವರ ಪಾಸ್ತಾವನ್ನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೇನೆ. ಇದು ಹೋಲ್ ವೀಟ್ ಪಾಸ್ತಾ, ಹಾಗೂ ಒಳ್ಳೆ ಪ್ರೋಟೀನ್ ಕೂಡ ಇದೆ ಇದರಲ್ಲಿ. ಹಾಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಪ್ರಿಸರ್ವೇಟಿವ್ಸ್ ಏನೂ ಕೂಡ ಇರೋದಿಲ್ಲ. ಹಾಗೆ ಇದು 100% ವೆಜಿಟೇರಿಯನ್ ಕೂಡ. ನಾನಿಲ್ಲಿ ಸ್ವಲ್ಪ ಅಂದಾಜಿಗೆ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ನೀವು ಕುಕ್ಕರಲ್ಲಿ ಹಾಕಿ 2 ವಿಸಿಲ್ ಕೂಡ ತೆಗಿಬೋದು, ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ, ಅಥವಾ ನೀವು ಹೀಗೆ ಓಪನ್ ಒಂದು ಪಾತ್ರೆಯಲ್ಲಿ ಕೂಡ ಬಾಯ್ಲ್ ಮಾಡ್ಕೊಳ್ಬೋದು. ಇದನ್ನು ಪರ್ಚೇಸ್ ಮಾಡುವ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ ಆಯಿತಾ. ಇದೇ ಒಂದು ರೆಸಿಪಿ, ಇದರ ರೆಸಿಪಿ ನಾನು ಕಂಪ್ಲೀಟ್ ರೆಸಿಪಿ ಇದರಲ್ಲಿ ಶೇರ್ ಮಾಡ್ತೇನೆ, ಯಾಕೆಂದರೆ ತುಂಬ ಲೆಂಗ್ತಿ ಆಗಿದೆ ಹಾಗೂ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತೇನೆ. ಹಾಗೆ ನನಗೆ ಒಬ್ಬರು ಸಬ್ಸ್ಕ್ರೈಬರ್ ಕಾಮೆಂಟಲ್ಲಿ ಹಾಕಿದ್ರು, ನ್ಯೂಸ್ ಪೇಪರನ್ನು ಹಾಕಿ ನೀರು ದೋಸೆನ ಮಾಡಿ ಅಂತ ಹೇಳಿ. ನನಗೆ ಇಲ್ಲಿ ದೊಡ್ಡ ದೊಡ್ಡ ಬಾಳೆ ಎಲೆ ಎಲ್ಲ ಸಿಗೋದಿಲ್ಲ. ಹಾಗೆ ಇರುವ ಬಾಳೆಯಲ್ಲಿ ಒಂದು 3-4 ಎಲೆ ಇರೋದು, ಅದರಲ್ಲಿ ಎಲೆ ತೆಗೆದ್ರೆ ಅದಕ್ಕೆ ಒಂದು ಚಂದನೇ ಇರೋದಿಲ್ಲ. ಹಾಗೆ ನಾನು ಅದರ ಎಲೆಯನ್ನು ಜಾಸ್ತಿ ಕಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ನಾನು ಅವ್ರು ಹೇಳಿದ ಹಾಗೆಯೇ ನ್ಯೂಸ್ ಪೇಪರನ್ನು ಹಾಕಿ ಈ ಒಂದು ನೀರು ದೋಸೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅಷ್ಟಾಗುವಾಗ ನಮ್ಮ ಡೇಲಂದು ಕೋಪ ಕಡಿಮೆಯಾಗಿ ಅವನು ಸಹ ಬಂದಿದ್ದಾನೆ. ಸ್ವಲ್ಪ ಪ್ರೀತಿ ಮಾಡಿಬಿಟ್ರೆ ಆಯಿತು, ಮತ್ತೆ ಸ್ಟಾರ್ಟ್ ಆಗ್ತದೆ ಒಂದು ಪೋಖ್ರಿ ಕೆಲಸ. ಈ ವಿಡಿಯೋದಲ್ಲೇ ನಾನು ನಿಮಗೆ ನಮ್ಮ ಕಿಚನಿಗೆ ಆ್ಯಡ್ ಆನ್ ಆಗಿರುವಂತಹ ಒಂದು ಹೊಸ ಪ್ರಾಡಕ್ಟ್ನ ಡೀಟೇಲ್ಸನ್ನು ಶೇರ್ ಮಾಡ್ತಾ ಇದ್ದೇನೆ. ಅದೇ ಅಗಾರೋರವರ ರೀಜೆನ್ಸಿ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್. ಇದು ನಾವು ಮನೆಯೆಲ್ಲ ಗುಡಿಸ್ತೇವೆ ಅಲ್ಲ, ಗುಡಿಸಿ ಆದ ನಂತರ ಒರೆಸಲಿಕ್ಕೆ ಯೂಸ್ ಮಾಡುವಂತಹ ಒಂದು ಸ್ಪಿನ್ನಿಂಗ್ ಮಾಪ್. ಇದರಲ್ಲಿ ಈ ಒಂದು ಬಾಕ್ಸಲ್ಲಿ ನಮಗೆ ಏನೆಲ್ಲ ಸಿಗ್ತದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಇದು ಅದರ ಮೇನ್ ಬಾಡಿ. ಇದರಲ್ಲಿ ಅವರು ಆಲ್ರೆಡಿ 2 ಡಿಟ್ಯಾಚಬಲ್ ಪ್ಯಾಡ್ಸನ್ನು ಕೊಟ್ಟಿದ್ದಾರೆ, ಅದರೊಟ್ಟಿಗೆ ಎಕ್ಸ್ಟ್ರಾ 2 ಪ್ಯಾಡ್ಸನ್ನು ಕೂಡ ಕೊಟ್ಟಿರ್ತಾರೆ. ಮತ್ತು ಈ ಒಂದು ಮೆಷರಿಂಗ್ ಕಪ್ ಇದೆ. ಇದರಲ್ಲಿ 175 ml ಇದು ವಾಟರ್ ಟ್ಯಾಂಕ್ ಇದೆ ಒಳಗೆ. ಅದಕ್ಕೆ ನೀವು ಫಿಲ್ಟರ್ಡ್ ವಾಟರ್ ಇರ್ತದೆ ಅಲ್ವಾ, RO ವಾಟರ್, ಅದನ್ನೇ ಯೂಸ್ ಮಾಡಬೇಕು, ಟ್ಯಾಪ್ ವಾಟರ್ ಎಲ್ಲ ಯೂಸ್ ಮಾಡಬಾರ್ದು. ಅದನ್ನು ಹಾಕಿದ ನಂತರ ನಿಮಗೆ ಎಕ್ಸ್ಟ್ರಾ ಎಲ್ಲಿಯಾದರೂ ಚಂಡಿ ಮಾಡಲಿಕ್ಕಿದ್ರೆ ಅದನ್ನು ಸ್ಪ್ರೇ ಮೂಲಕ ಚಂಡಿ ಮಾಡಿ ಒರೆಸಲಿಕ್ಕೆ ಇರುವಂಥದ್ದು. ಹಾಗೆ ಇದಕ್ಕೆ ಚಾರ್ಜ್ ಮಾಡಲಿಕ್ಕೆ ಅಂತ ಹೇಳಿ ಈ ರೀತಿಯ ಚಾರ್ಜರನ್ನು ಕೂಡ ಕೊಟ್ಟಿದ್ದಾರೆ. 4 ಗಂಟೆ ಚಾರ್ಜ್ ಮಾಡಿದರೆ ನಿಮಗೆ 50 to 60 ಮಿನಿಟ್ಸ್ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇದನ್ನು ಇದೇನಾದರೂ ಒಂದು ವೇಳೆ ಚಂಡಿ ಆಯಿತಾದರೆ ಒರೆಸುವಾಗ ಅಥವಾ ಕೊಳೆ ಆಯಿತಾದರೆ ಇದನ್ನು ಚೇಂಜ್ ಮಾಡಿ ನೆಕ್ಸ್ಟ್ ಇರುವಂಥ ಎಕ್ಸ್ಟ್ರಾ 2 ಪೇರನ್ನು ಕೊಟ್ಟಿದ್ದಾರಲ್ಲ, ಅದನ್ನು ಕೂಡ ನಿಮಗೆ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಫ್ರಂಟಲ್ಲಿ LED ಲೈಟನ್ನು ಕೂಡ ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಮೂಲೆಯಲ್ಲಿ ಕೆಳಗೆಲ್ಲ ಕ್ಲೀನ್ ಮಾಡುವಾಗ ಕರೆಕ್ಟಾಗಿ ಕಾಣಲಿಕ್ಕೆ ಸಿಗ್ತದೆ, ಏನಾದರೂ ಡಸ್ಟ್ ಕೊಳೆ ಎಲ್ಲ ಇದ್ದರೆ. ಹಾಗೂ ವಾಟರ್ ಕೂಡ ಅಲ್ಲೇ ಫ್ರಂಟಿಂದ ಸ್ಪ್ರೇ ಆಗುವಂಥದ್ದು. ಇದನ್ನು ಫಿಕ್ಸ್ ಮಾಡಲಿಕ್ಕೇನು ತುಂಬ ಕಷ್ಟ ಇಲ್ಲ.
ಈ ಒಂದು ಎಕ್ಸ್ಟೆನ್ಷನ್ ರಾಡ್ ಒಳಗಿಂದ ಒಂದು ವೈರ್ ಇರ್ತದೆ, ಅದನ್ನು ಜಸ್ಟ್ ಕನೆಕ್ಟ್ ಮಾಡಿಕೊಂಡು ರಾಡ್ಸನ್ನು ಕನೆಕ್ಟ್ ಮಾಡುವಂಥದ್ದಷ್ಟೇ. ತುಂಬ ಈಸಿಲಿ ಫಿಟ್ ಆಗ್ತದೆ ಬೇಗನೆ, ಯಾರಿಗೆ ಕೂಡ ಇದನ್ನು ಫಿಕ್ಸ್ ಮಾಡ್ಕೊಳ್ಬೋದು, ಯಾರ್ದು ಹೆಲ್ಪ್ ಬೇಕಂತ ಏನು ಕೂಡ ಇಲ್ಲ ಆಯಿತಾ. ಹಾಗೆ ಇದಕ್ಕೆ ನೀರನ್ನು ಹಾಕಿದ ನಂತರ ನಾವು ಕ್ಲೀನ್ ಮಾಡ್ಕೊಳ್ಳುವಂಥದ್ದು. ನಾನಿಲ್ಲಿ ವಾಟರ್ ಫಿಲ್ಟರ್ಡ್ ವಾಟರನ್ನು ತಂದು ಹಾಕ್ತಾ ಇದ್ದೇನೆ. ಈ ಒಂದು 175 ml ಟ್ಯಾಂಕ್ ಏನಿದೆ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಪ್ಯಾಡ್ಸನ್ನು ಕರೆಕ್ಟಾಗಿ ಚಂಡಿ ಮಾಡಿ ಹಿಂಡಿದ ನಂತರ ಅಟ್ಯಾಚ್ ಮಾಡಿ ಕೊಟ್ಟರೆ ನಿಮಗೆ ಅಂದರೆ ಫುಲ್ ಮನೆಯೆಲ್ಲ ಒರೆಸ್ಲಿಕ್ಕಿರುವಾಗ ಆ ರೀತಿ ಯೂಸ್ ಮಾಡ್ಬೋದು. ಎಲ್ಲಿಯಾದರೂ ಮಕ್ಕಳೇನಾದರೂ ತಿಂದದ್ದೆಲ್ಲ ಈ ಸಾರು ಬೀಳಿಸುವಂಥದ್ದು, ನೀರು ಬೀಳಿಸುವಂಥದ್ದು ಅಥವಾ ಏನಾದರೂ ಚೆಲ್ಲಿದ್ರೆ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ತುಂಬಾ ಒಳ್ಳೆಯದು. ನಾನಿಲ್ಲಿ ನನ್ನ ಹೈಟಿಗೆ ಅಡ್ಜಸ್ಟ್ ಮಾಡ್ಕೊಂಡ ನಂತರ ಆನ್ ಮಾಡ್ಕೊಂಡಿದ್ದೇನೆ. ಇದು ಕರೆಕ್ಟಾಗಿ ಸ್ಪಿನ್ ಆಗಿ ಮೂಲೆ ಎಲ್ಲ ಕಡೆ ಕ್ಲೀನ್ ಮಾಡ್ಕೊಳ್ಳುತ್ತೆ. ಹಾಗೆ ಇದರ ಫ್ರಂಟಲ್ಲಿ LED ಲೈಟ್ ಕೊಟ್ಟಿರೋದ್ರಿಂದ ನಮಗೆ ವಿಸಿಬಿಲಿಟಿ ಕೂಡ ಕರೆಕ್ಟಾಗಿ ಇರ್ತದೆ. ಎಕ್ಸ್ಟ್ರಾ ನಿಮಗೆ ನೀರು ಬೇಕಾದರೆ ಮೇಲೆ ಬಟನ್ ಕೊಟ್ಟಿದ್ದಾರೆ, ಅದನ್ನು ಪ್ರೆಸ್ ಮಾಡಿದರೆ ನೀರು ಸ್ಪ್ರೇ ಆಗ್ತಾ ಇರ್ತದೆ. ಹಾಗೆ ಎಷ್ಟು ಬೇಕಷ್ಟು ನಮಗೆ ಚಂಡಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಇದು ಚಿಕ್ಕದಾಗಿರೋದ್ರಿಂದ ಇದನ್ನು ಇಟ್ಕೊಳ್ಳಿಕ್ಕೆ ಕೂಡ ಜಾಸ್ತಿ ಜಾಗ ಏನು ಬೇಕಂತ ಇಲ್ಲ. ಹಾಗೂ 4 hours ಚಾರ್ಜ್ ಮಾಡಿದರೆ ನಮಗೆ ಕಂಟಿನ್ಯೂಸ್ ಆಗಿ 50 minutes ತನಕ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಮೇಲೆ 2 ಬಟನ್ಸ್ ಇದೆ, ಪವರ್ ಬಟನ್ ಒಂದಿದೆ ಹಾಗೂ ಸ್ಪ್ರೇ ಮಾಡಲಿಕ್ಕಿರುವಂತಹ 2 ಬಟನನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲೇ. ಇದನ್ನು ನಿಂತ್ಕೊಂಡೇ ಯೂಸ್ ಮಾಡ್ಬೋದು. ಹಾಗೆ ಬೇರೆ ಬೇರೆ ರೀತಿಯ ಫ್ಲೋರ್ಸಿಗೆ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಕರೆಕ್ಟಾಗಿ ಸ್ಪಿನ್ ಆಗ್ತದೆ ಅಲ್ವಾ, ಹಾಗೆ ಎಲ್ಲ ಅಂದರೆ ತುಂಬ ಜಿಡ್ಡಿರುವಂಥದ್ದು ಮತ್ತು ಡ್ರೈ ಆಗಿರುವಂತಹ ಕೆಲವೊಂದು ಇದರ ಕೊಳೆ ಎಲ್ಲ ಇರ್ತದೆ, ಅದೆಲ್ಲದೂ ಕೂಡ ಕ್ಲೀನ್ ಆಗ್ತದೆ. ಎರಡೂ ಕೂಡ ರೊಟೇಟ್ ಆಗೋದ್ರಿಂದ. ಹಾಗೂ ಈ ಕತ್ತಲ್ಲಿರುವ ಜಾಗದಲ್ಲೆಲ್ಲ ಬೆಂಡ್ ಮಾಡಿ ನಿಮಗೆ ಹಾಕಲಿಕ್ಕೆ ಕೂಡ ಈ ಒಂದು ರೊಟೇಷನ್ ಇರೋದ್ರಿಂದ ಬೆಂಡ್ ಮಾಡಿ ಹಾಕಲಿಕ್ಕೆಲ್ಲ ಆಗ್ತದೆ. ಹಾಗೂ ವಿಸಿಬಿಲಿಟಿ ಕೂಡ ಚೆನ್ನಾಗಿರ್ತದೆ. ಇದು ನಮಗೆ ಅಂತೂ ನನ್ನ ಮನೆಯಲ್ಲಿ ಸ್ಪೆಷಲಿ ತುಂಬ ಯೂಸ್ ಆಗ್ತದೆ. ಯಾಕೆಂದರೆ ಎಂತ ತಿನ್ನಲಿಕ್ಕೆ ಕೊಟ್ಟರು, ಮಕ್ಕಳಿರೋ ಮನೆಯಲ್ಲಿರೋರಿಗೆ ಗೊತ್ತಿರ್ತದೆ, ಎಂತ ತಿನ್ನಲಿಕ್ಕೆ ಕೊಟ್ಟರು ಅದು ಕೆಳಗೆ ಹಾಕದೆ ಅಲ್ಲಿ ಇಲ್ಲಿ ಉಜ್ಜದೆ ತಿಂದರೆ ಅವರಿಗೆ ಸಮಾಧಾನ ಇರೋದಿಲ್ಲ. ಹಾಗೆ ನನಗೆ ಅಂತೂ ಇದು ತುಂಬ ಯೂಸ್ ಆಗ್ತದೆ. ಯಾಕೆಂದರೆ ಯಾವಾಗಲೂ ಹೊರಗೆ ಹೋಗಿ ನನಗೆ ಬಟ್ಟೆಯನ್ನು ತಂದು ಪುನಃ ವೈಪರನ್ನು ತಂದು ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಜಸ್ಟ್ ಇದನ್ನು ಚಾರ್ಜ್ ಮಾಡಿ ಇಟ್ಟರೆ ಆಯಿತು. ಎಲ್ಲಿ ಬೇಕಾವಾಗ ಯೂಸ್ ಮಾಡಿಕೊಂಡು ಜಸ್ಟ್ ಸಿಂಕಲ್ಲೇ ಇದರ ಪ್ಯಾಡ್ಸನ್ನು ವಾಶ್ ಮಾಡಿ ರೀಯೂಸ್ ಮಾಡ್ಕೊಳ್ಬೋದು. ಹಾಗೆ ಒಂದು ವೇಳೆ ಎಲ್ಲಿಯಾದರೂ ಆ ಪ್ಯಾಡ್ಸ್ ತುಂಬ ಚಂಡಿಯಾಗಿದೆ ಆದರೆ ಇನ್ನೊಂದು ನೆಕ್ಸ್ಟ್ ಕೊಟ್ಟಿದ್ದಾರೆ, ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಜಸ್ಟ್ ನಿಮಗೆ ಡೆಮೋ ತೋರಿಸ್ತಾ ಇದ್ದೇನೆ ಯಾವ ರೀತಿಯಲ್ಲಿ ಇದು ಕ್ಲೀನ್ ಮಾಡ್ತದೆ ಅಂತ ಹೇಳಿ. ನಿಮಗೆ ಯಾರಿಗಾದರೂ ಈ ಒಂದು ಮಾಪನ್ನು ಪರ್ಚೇಸ್ ಮಾಡಲಿಕ್ಕಿದ್ರೆ ನಾನು ಇದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಧೈರ್ಯವಾಗಿ ಪರ್ಚೇಸ್ ಮಾಡಿ, ತುಂಬ ನೀವು ಖುಷಿ ಪಡ್ತೀರಾ ಇದನ್ನು ಪರ್ಚೇಸ್ ಮಾಡಿಕೊಂಡ್ರೆ. ಯಾಕೆಂದರೆ ಕಾಂಪ್ಯಾಕ್ಟ್ ಆಗಿದ್ದು ಎಲ್ಲ ಕಡೆ ನಿಮಗೆ ಯೂಸ್ ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ ಸಿಯಾನ್ಗೆ ಇವತ್ತು ಈ ಸ್ನ್ಯಾಕ್ಸಿಗೆ ಅಂತ ಹೇಳಿ ವಾಟರ್ಮೆಲನನ್ನು ಕೊಡ್ತಾ ಇದ್ದೇನೆ. ನನ್ನ ನೀರು ದೋಸೆ ಸ್ವಲ್ಪ ಎಲ್ಲ ಸ್ಟಕ್ ಆಯ್ತಾಯಿತಾ ಫಸ್ಟ್ ಇದು ನನಗೆ ಅಂದರೆ ಇಂಟ್ರೆಸ್ಟೇ ಹೋಯ್ತು ಇದರಲ್ಲಿ ಎಂತ ಇನ್ನು ಕುಸ್ತಿ ಮಾಡೋದಂತ ಹೇಳಿ. ಬಟ್ ಮತ್ತೆ ಒಂದು 3 ನೀರು ದೋಸೆ ನಂತರ ಕರೆಕ್ಟಾಗಿ ಎದ್ದು ಬಂದಿದೆ. ಸಿಯೋನಿಗೆ ಹಸ್ಬೆಂಡೇ ಹೊರಡಿಸ್ತಾರೆ. ಈಗ ನನಗೆ ಎಲ್ಲದೂ ಮಾಡಲಿಕ್ಕೆ ನನಗೆ ಟೈಮ್ ಸಾಕಾಗೋದಿಲ್ಲ. ಕೆಲವೊಮ್ಮೆ ನನಗೆ ಟೈಮ್ ಇದ್ದರೆ ನಾನು ಹೊರಡಿಸ್ತೇನೆ. ಅಂದರೆ ಹಿಂದಿನ ದಿನ ಏನಾದರೂ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡಿ ಇಟ್ಟಿದ್ದರೆ ಟೈಮ್ ಇರ್ತದಲ್ಲ, ಆಗ ನಾನೇ ಯೂನಿಫಾರ್ಮ್ ಎಲ್ಲ ಹಾಕಿ ಹೊರಡಿಸ್ತೇನೆ. ಇಲ್ಲಾದರೆ ಹಸ್ಬೆಂಡು ಹೊರಡಿಸ್ತಾರೆ. ಮಾವನ ಒಂದು ಪ್ರೇಯರ್ ಇದು ಪೇಪರ್ ಇದೆ, ಅದನ್ನು ಹಿಡ್ಕೊಂಡು ಅವನಿಗೆ ಬೇಕು ಅಂತ ಹೇಳಿ ಸಾಧಾರಣ ಕುಸ್ತಿ ಮಾಡಿದ ಮಾವನೊಟ್ಟಿಗೆ ಡೇಲನ್ನು. ಅದು ಅಂದರೆ ಅವರು ಲ್ಯಾಮಿನೇಷನ್ ಎಲ್ಲ ಮಾಡಿಸಿದ್ದಾರೆ ಹಾಳಾಗ್ತದೆ ಅಂತ ಹೇಳಿ, ಹಾಗಾಗಿ ಅದು ಏನು ಮಾಡಲಿಕ್ಕೆ ಆಗಲಿಲ್ಲ ಅವನಿಗೆ. ಇತ್ತೀಚೆಗೆ ಸಿಯೋನಿಗಂತೂ ಇಂಟ್ರೆಸ್ಟ್ ಇಲ್ಲ ಸ್ಕೂಲಿಗೆ ಹೋಗಲಿಕ್ಕೆ, ಬಟ್ ಡೇಲನಿಗೆ ತುಂಬ ಇಂಟ್ರೆಸ್ಟ್ ಅವನೊಟ್ಟಿಗೆ ಹೊರಗೆ ಹೋಗಲಿಕ್ಕೆ, ಬಸ್ ಬರುವಾಗ ಬಸ್ ನೋಡಲಿಕ್ಕೆ ಹೋಗಲಿಕ್ಕೆ ಅಂತ ಹೇಳಿ. ಹಾಗೆ ಇವನಿಗಿಂತ ಇಂಟ್ರೆಸ್ಟ್ ಜಾಸ್ತಿ ಅವನಿಗಿರುವಂಥದ್ದು. ಅವನ ಸ್ಕೂಲ್ ಬ್ಯಾಗಲ್ಲಿ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಲಂಚ್ ಬ್ಯಾಗಲ್ಲಿ ತುಂಬ ಇಂಟ್ರೆಸ್ಟ್. ಏರ್ಪೋರ್ಟಿಗೆಲ್ಲ ಹೋಗುವಾಗ ಟ್ರಾಲಿ ಬ್ಯಾಗ್ ಎಳ್ಕೊಂಡು ಹೋಗ್ತಾರಲ್ಲ, ಹಾಗೆಯೇ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಪಾಪ ನಮ್ಮ ಮಗು ಮುಖ ಎಲ್ಲ ಇವತ್ತು ತುಂಬ ಡಲ್ಲಾಗಿದೆ. ಹಾಗೂ ಅವನ ನೆಕ್ ಏರಿಯಾ ಏನಿದೆ ಹಾಗೂ ಕಿವಿ ಹತ್ತಿರದ ಸೈಡಲ್ಲಿ ಎಲ್ಲ ರಕ್ತ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಆ ಒಂದು ಡ್ರೈನೆಸ್ 1 ವೀಕಲ್ಲಿ ಫುಲ್ ಕಡಿಮೆ ಆಗಿತ್ತು. ಅವನ ಒಂದು ನಾಮಕರಣದ ದಿನ ಎಲ್ಲ ಫುಲ್ ಕಡಿಮೆ ಇತ್ತು. ನಾಮಕರಣದ ಹಿಂದಿನ ದಿನದಲ್ಲಿ ಸ್ವಲ್ಪ ಅವನಿಗೆ ರೆಡ್ ಪ್ಯಾಚಸ್ ಬೀಳಲಿಕ್ಕೆ ಸ್ಟಾರ್ಟ್ ಆಗಿತ್ತು, ಡಾಟ್ಸ್. ಅದಾದ ನಂತರ ಇವಾಗ ತುಂಬ ಸಿವಿಯರ್ ಆಗಿದೆ ಡ್ರೈನೆಸ್. ಫೇಸಲ್ಲಿ ಅಷ್ಟಿಲ್ಲ, ಬಟ್ ನೆಕ್ ಏರಿಯಾದಲ್ಲಿ ತುಂಬ ಜೋರಾಗಿದೆ. ಹಾಗೂ ಬ್ಲಡ್ ಬರ್ತಾ ಇದೆ. ಏನಾದರೂ ಸ್ವಲ್ಪ ಮುಟ್ಟಿದರೆ ಸಹ, ನಮ್ಮ ಕೈ ತಾಗಿದರೆ ಸಹ ಕ್ರ್ಯಾಕ್ ಆಗಿ ಸ್ಕಿನ್ ಅಲ್ಲಿಂದ ಬ್ಲಡ್ ಹೊರಗೆ ಬರುವಂಥದ್ದು. ಮತ್ತು ಅವನಿಗೆ ಕ್ರೀಮ್ ಏನಾದರೂ ಹಚ್ಚಿದರೆ ಕೂಡ ಹಾಗೆಯೇ ಬ್ಲಡ್ ಬರುವಂಥದ್ದು, ಅವನಿಗೆ ತುಂಬ ಉರಿ ಆಗುವಂಥದ್ದು. ಇದು ನನ್ನ ಫೇವ್ರೆಟ್ ನೈಟಿ. ಯಾಕೆ ಅಂತ ಹೇಳಿದರೆ ಈ ಸೆಕೆಗೆ ಉಂಟಲ್ಲ, ಎಷ್ಟು ಹಳೆ ಬಟ್ಟೆ ಹಾಕ್ತೇವೆ ನಾವು ಅಷ್ಟು ತೆಳುವಾಗಿರುವಂತಹ ಕಾಟನ್ ಬಟ್ಟೆ ಹಾಕಿದರೆ ಅಷ್ಟು ಒಳ್ಳೆಯದಾಗ್ತದೆ. ಹಾಗೆ ಅಂತೇಳಿ ಈ ನೈಟಿ ಹಾಕ್ತಾ ಇದ್ದೆ ನಾನು. ಇದಕ್ಕೆ ಒಂದು ಚಿಕ್ಕ ಹೋಲ್ ಬಿದ್ದಿತ್ತು. ನಮ್ಮ ಡೇಲನ್ ಅದರೊಳಗೆ ಕೈ ಹಾಕಿ ದೊಡ್ಡದು ಮಾಡಿಬಿಟ್ಟ.
ಇದನ್ನಿನ್ನು ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಸ್ ಮಾಡ್ತೇನೆ. ಒಂದಾ ಕಿಚನ್ ಏನಾದರೂ ಕೌಂಟರ್ ಟಾಪ್ ಕ್ಲೀನ್ ಮಾಡಲಿಕ್ಕೆ ಆಗ್ತದೆ. ಅಂದರೆ ನಾವು ಮಿಡಲ್ ಕ್ಲಾಸ್ ಅವರು ಹೀಗೇನೆ ಅಲ್ವಾ ಬಟ್ಟೆಗಳನ್ನು ಇಟ್ಕೊಳ್ಳುವಂಥದ್ದು. ಮತ್ತು ಇದು ಕೇಕ್ ರೂಮ್ ಕ್ಲೀನ್ ಮಾಡಲಿಕ್ಕೆ, ಅಥವಾ ನನಗೆ ಈ ಕೋಲ್ಡ್ ಎಲ್ಲ ಆಗ್ತದಲ್ಲ, ಕೋಲ್ಡ್ ಆಗಿರೋ ರನ್ನಿ ನೋಸ್ ಎಲ್ಲ ಇರುವಾಗ ಈ ರೀತಿ ಸಾಫ್ಟ್ ಕಾಟನಲ್ಲಿ ಮೂಗೆಲ್ಲ ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗ್ತದೆ. ಇಲ್ಲಾದರೆ ಗಾಯ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ರಫ್ ಬಟ್ಟೆ ಎಲ್ಲ ಆದರೆ. ಹಾಗೆ ನಾನು ಇದನ್ನು ಎಲ್ಲ ಫೋಲ್ಡ್ ಮಾಡಿ ಎಷ್ಟು ಬೇಕಷ್ಟನ್ನು ಇಟ್ಕೊಂಡು ಉಳಿದದನ್ನು ಬಿಸಾಡಲಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ರಾತ್ರಿ ಮಲಗಿ ಎದ್ದೊಳುವಾಗ ಬೆಡ್ಡೆಲ್ಲ ಭೂಕಂಪ ಬಂದ ರೀತಿಯಲ್ಲಿ ಆಗಿರ್ತದೆ. ಬೆಡ್ ಮೇಲೆ ಮನೆ, ಈ ಒಂದು ರೂಮ್ ಎಲ್ಲದೂ ಕೂಡ. ನಮ್ಮ ಬೆಡ್ ಮೇಲೆ ಇರೋದೇ ಇದ್ದದ್ದು ಏನು ಕೂಡ ಇಲ್ಲ. ನಾನು ಬೆಡ್ಶೀಟನ್ನೆಲ್ಲ ತೆಗೆಯುವಾಗ ಅದರ ಅಡಿಯಲ್ಲಿ ಲೋಟ ಉಂಟು. ಹಾಗೆ ಆಗುವಂಥದ್ದು ಸ್ಪೆಷಲಿ ಗಂಡು ಮಕ್ಕಳಿರುವ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ನಾನು ಒಂದು ಸೈಡ್ ತಿರುಗಿ ಮಲಗಿ ಹಿಂದೆ ತಿರುಗುವಾಗ ಒಂದ ಕಾರು ಅಥವಾ JCB ಅಂಥದ್ದೇನಾದರೂ ನನ್ನ ಬೆನ್ನಡಿಗೆ ಬೀಳ್ತದೆ. ಆಮೇಲೆ ಅದನ್ನು ತೆಗೆದು ಇನ್ನೊಂದು ಕಡೆ ಇಡುವಂಥದ್ದು. ಹಾಗೆ ನಿನ್ನೆ ನೈಟ್ ನಾನು ತಿರುಗಿ ಮಲಗುವಾಗ ರೋಲರ್ ಉಂಟಲ್ಲ, ನಿಮಗೆ ಅದರಲ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಬೆಡ್ ಮೇಲೆ ರೋಲರ್ ಉಂಟು. ಆ ಒಂದು ದೊಡ್ಡ ರೋಲರ್ ನನ್ನ ಬೆನ್ನಡಿಯಲ್ಲಿತ್ತು. ಗಂಡು ಮಕ್ಕಳಿರುವಲ್ಲಿ ಹಾಗೆಯೇ ಅವರು ತುಂಬ ಟಾಯ್ಸನ್ನು ತಂದು ಬೆಡ್ ಮೇಲೆ ಹಾಕಿ ಆಟ ಆಡ್ತಾ ಮಲಗುವಂಥದ್ದು. ಇನ್ನೊಂದು ನೈಟಿ ನೋಡಿದೆ, ಅದರದ್ದು ಕೂಡ ಜಿಪ್ ಹಾಳಾಗಿದೆ, ಸ್ಟಕ್ ಆಗ್ತಾಯಿತ್ತು. ಹಾಗೆ ಅದನ್ನು ಕೂಡ ಇವತ್ತು ಇದರದ್ದು ಕೂಡ ದಿನ ಬಂತು ಅಂತ ಹೇಳಿ ಅದನ್ನು ಕೂಡ ಕಟ್ ಮಾಡಿ ಅದನ್ನು ಕೂಡ ಸೇಮ್ ಅದೇ ರೀತಿಯಲ್ಲಿ ಪೀಸಸ್ ಮಾಡಿ ಇಡ್ತಾ ಇದ್ದೇನೆ. ಇಷ್ಟೆಲ್ಲ ಮಾಡುವವರೆಗೆ ಸಹ ನನಗೆ ಗೊತ್ತಿರಲಿಲ್ಲ ಇವತ್ತು ಹೋಗಲಿಕ್ಕೆ ಆಗ್ತದೆ ಅಂತ ಹೇಳಿ. ನಮಗೆ ಮಂಗಳೂರಿಗೆ ನಾನು ಹಸ್ಬೆಂಡ್ ಹತ್ರ ಹೇಳಿದೆ, ಪಾಪ ಅವನಿಗೆ ಇಲ್ಲಿ ಎಲ್ಲಿ ತೋರಿಸಿದ್ರು ಕೂಡ ಆಗೋದಿಲ್ಲ, ಮಂಗಳೂರಿಗೆ ಕರ್ಕೊಂಡು ಹೋಗೋ ಎಲ್ಲಿಯಾದರೂ ಒಂದು ಒಳ್ಳೆ ಡಾಕ್ಟರ್ ಹತ್ರ ತೋರಿಸು ಅಂತ ಹೇಳಿ. ಪ್ರಾಬ್ಲಮ್ ಏನಂತ ಹೇಳಿದರೆ ನಮಗೆ ಇನ್ಸ್ಟೆಂಟಾಗಿ ನಮಗೆ ಪ್ಲ್ಯಾನ್ ಮಾಡಿ ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆಲ್ರೆಡಿ ಅಪಾಯಿಂಟ್ಮೆಂಟ್ಸ್ ಎಲ್ಲ ಒಂದು ವಾರ ಹಿಂದೆಯಿಂದ ಬುಕ್ ಆಗಿರ್ತದೆ. ನಾನು ನನ್ನ ಕೆಲಸಗಳನ್ನು ಮಾಡ್ಕೊಳ್ಳುವಾಗ ಎಲ್ಲಿಯಾದರೂ ಡೇಲನಿಯವನನ್ನು ದೂಡಿದ್ರೆ ಅವನು ಯಾವ ರೀತಿಯಲ್ಲಿ ಈ ಒಂದು ಜೋಕಾಲಿಯನ್ನು ಇದು ಮಾಡ್ತಾನೆ ಅಂತ ಹೇಳಿದರೆ, ಅದು ಒಂದು ರೌಂಡ್ ಹೋಗಿ ಬರಬೇಕು ಅಷ್ಟು ಫಾಸ್ಟಾಗಿ ಅದನ್ನು ಇದು ಮಾಡ್ತಾನೆ. ಹಾಗೆ ಮಗು ಸಹ ಕೆಳಗೆ ಬೀಳಲಿಕ್ಕಿದ್ದಾನೆ ತೊಟ್ಟಿಲ ಜೊತೆಗೆ. ಅದಕ್ಕಿಂತ ನಾನು ಎಲ್ಲಿ ಹೋಗ್ತೇನೆ ಅಲ್ಲಿಗೆ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾನೆ ಇರುವಂಥದ್ದು. ಹಾಗೆ ನನಗೆ ಹಸ್ಬೆಂಡ್ ಹೇಳಿದರು, ಹೋಗುವ ಮಂಗಳೂರಿಗೆ ಇವತ್ತೇ ಒಂದು 10:00 ಹೋಗುವ ಅಂತ ಹೇಳಿದರು. ಬಟ್ ನಾನು ಡಾಕ್ಟ್ರಿಗೆ ಒಬ್ಬರಿಗೆ ಕಾಲ್ ಮಾಡಿ ಕೇಳಲಿಕ್ಕೆ, ನಮಗೆ ಇನ್ನೊಂದು ಕಡೆ ವಿಸಿಟ್ ಮಾಡಲಿಕ್ಕಿತ್ತು, ಅಲ್ಲಿ ಕೇಳುವಾಗ ಅವರು ಹೇಳಿದರು 11 ಗಂಟೆ ಒಳಗೆ ಬರಬೇಕು ಅಂತ ಹೇಳಿ. ಆಲ್ರೆಡಿ 9:15 ಆ ರೀತಿಯಲ್ಲಿ ಆಗ್ತಾಯಿತ್ತು. ಹಾಗೆ ನಾನು ಸಡನ್ನಾಗಿ ಹಸ್ಬೆಂಡಿಗೆ ಕಾಲ್ ಮಾಡಿ ಹೇಳಿದೆ. ಅವರು ಫ್ಯಾಕ್ಟ್ರಿಯಲ್ಲಿದ್ದರು, ಡಾಕ್ಟರ್ 11ವರೆಗೆ ಮಾತ್ರ ಇರುವಂಥದ್ದು ಅಂತ ಹೇಳಿ. ಹಾಗೆ ಅವರು ಕೂಡ ಬೇಗ ಹೊರಟು ಬಂದರು. 9:15 ಆಗುವಾಗ ನಾವಿಲ್ಲಿ ಮನೆಯಿಂದ ಹೊರಟಂಥದ್ದು. ಕರೆಕ್ಟ್ 10:59ಗೆ ನಾವು ಆ ಒಂದು ಹಂಪನಕಟ್ಟೆ ನಮಗೆ ಇಲ್ಲಿ ಡಾಕ್ಟ್ರ್ ಹತ್ರ ಹೋಗಲಿಕ್ಕಿತ್ತು, ಅಲ್ಲಿ ಹೋಗಿ ತಲುಪಿದ್ವಿ. ಅದಾದ ನಂತರ ನಮಗೆ ಪುನಃ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಲಿಕ್ಕಿತ್ತು. ಅಲ್ಲಿಂದ ನಾವು ಸೀದಾ ಮತ್ತೆ ಫಾದಮುಲ್ಲಸಿಗೆ ಹೋದಂಥದ್ದು. ಅಲ್ಲಿ ನನ್ನ ಹಸ್ಬೆಂಡಿದು ಅಕ್ಕನ ಮನೆ ಇದೆ, ಅಲ್ಲಿ ಡೇಲನನ್ನು ಡ್ರಾಪ್ ಮಾಡಿ ಅಲ್ಲಿಂದ ಹೋದಂಥದ್ದು. ನನಗೆ ಹೀಗೆ ಸಡನ್ನಾಗಿ ಹೊರಡುವಾಗ ಏನೆಲ್ಲ ತೆಕ್ಕೊಳ್ಬೇಕಂತ ಹೇಳಿ ಕೆಲವೊಮ್ಮೆ ನೆನಪಾಗೋದಿಲ್ಲ. ಆದರೆ ಕೂಡ ಈಗ ಸ್ವಲ್ಪ ಅಭ್ಯಾಸ ಆಗಿರೋದ್ರಿಂದ ಏನು ಸಹ ಬಿಡೋದಿಲ್ಲ, ನಾನು ಎಕ್ಸ್ಟ್ರಾನೇ ತೆಕ್ಕೊಂಡಿರ್ತೇನೆ. ಯಾಕೆಂದರೆ ಯಾವಾಗ ಏನು ಯೂಸ್ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಮಗುವಿಗೆ ಈ ಒಂದು ಅಟೋಗ್ಲ ಟೆಡಿ ಬಾರಿದು ಲೋಷನನ್ನು ಕೊಟ್ಟಿದ್ರಲ್ಲ, ಅದರಲ್ಲಿ ಗುಣ ಆಗಿತ್ತು. ಬಟ್ ಈಗ ನೆಕ್ ಏರಿಯಾದು ತುಂಬ ಸಿವಿಯರಾಗಿ ಇದಾಗಿರೋದ್ರಿಂದ ಹಚ್ಚದೆ ಕರ್ಕೊಂಡು ಹೋದರೆ ಸಹ ಆಗೋದಿಲ್ಲ ಅಂತ ಹೇಳಿ ನಾನು ಹಚ್ತಾ ಇದ್ದೆ. 2 ಸಲ ಮೆಡಿಸಿನನ್ನು ತೆಕ್ಕೊಂಡು ಬಂದ್ವಿ, ಕಡಿಮೆ ಆಗಿಲ್ಲ ಅಂತ ಹೇಳಿ BC ರೋಡಿಂದ. ಬಟ್ ಅದರಲ್ಲಿ ವರ್ಕ್ ಆಗಲಿಲ್ಲ. ಹಾಗಾಗಿ ನಾವು ಮಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ತುಂಬ ಬಿಸಿಲಿದ್ದರಿಂದ ಮಗುವನ್ನು ನಾನು ಈ ರೀತಿ ಕವರ್ ಮಾಡಿಕೊಂಡಿದ್ದೆ. ಹಾಗೆ ಇವಾಗ ರೋಡ್ ಚೆನ್ನಾಗಿರೋದ್ರಿಂದ ಬೇಗ ಹೋಗಿ ತಲುಪಲಿಕ್ಕೆ ಆಗ್ತಿತ್ತು. ನನಗೆ ಒಂದೇ ಇದ್ದಂಥದ್ದು, ನಾವು ಮನೆಯಿಂದ ಹೊರಡುವಾಗ ಖಾಲಿ 1 ಗಂಟೆಯಲ್ಲಿ ಹೋಗಲಿಕ್ಕೆ ಸಹ ಅಷ್ಟು ಈಸಿ ಇಲ್ಲ ಅಂತ ಹೇಳಿ ಬೇಗ ಹೋಗಲಿಕ್ಕೆ. ಅಂದರೆ ಈಗ ರೋಡ್ ಸಹ ಖಾಲಿ ಇರೋದಿಲ್ಲ, ಬೆಳಿಗ್ಗೆ ಟೈಮ್ ಬ್ಯುಸಿ ಇರ್ತಾರೆ, ಎಲ್ಲರೂ ಕೂಡ ಹೋಗೋರೆ ಆಚೆ ಈಚೆ ಆಫೀಸಿಗೆ ಅಂತೆಲ್ಲ ಹೇಳಿ. ಹಾಗಾಗಿ ತಲುಪಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ ಡೌಟ್ ಇತ್ತು. ಬಟ್ ಕರೆಕ್ಟ್ 1 ನಿಮಿಷ ಇರುವಾಗ ತಲುಪಿದ್ವಿ. ಅಲ್ಲಿ ಹೋಗಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸಿ ಆಗುವಾಗ 11 ಆಗಿತ್ತು. ಹಾಗೆ ಡಾಕ್ಟರ್ ಕೂಡ ಸಿಕ್ಕಿದ್ರು. ಮಂಗಳೂರಿಗೆ ಇದು ಅನ್ಪ್ಲ್ಯಾನ್ಡ್ ಆಗಿ ಹೋಗ್ತಾ ಇರೋದು, ಆದರೆ ಕೂಡ ತುಂಬ ಕೆಲಸಗಳೆಲ್ಲ ಇತ್ತು ಬೇರೆ ಎಲ್ಲ. ಹಾಗೆ ಡೇಲನಿಗೆ ಈಗ ಕಾರ್ ಸೀಟ್ ಇರೋದ್ರಿಂದ ಸೇಫಾಗಿ ಅದರಲ್ಲೇ ಬಕಲಪ್ ಮಾಡಿ ಕೂತ್ಕೊಳಿಸಿದ್ರೆ ಆಯಿತು, ಅವನು ಅದರಲ್ಲೇ ಮಲ್ಕೊಂಡಿದ್ದಾನೆ. ಕಾರ್ ಸೀಟ್ ಇರೋದ್ರಿಂದ ಸೇಫ್ ಇರ್ತದೆ.
ಒಂದು ಟೈಮ್ನಲ್ಲಿ ನಾನು ಮಂಗಳೂರಿನ ಈ ಒಂದು ಕಪಿತಾನಿ ಕಾಲೇಜಿಗೆ ಹೋಗ್ತಾ ಇರುವಾಗ ಇಲ್ಲಿಂದನೇ ನಡ್ಕೊಂಡು ಹೋಗ್ತಾ ಇದ್ದೆ. ಈ ಒಂದು ಸಿ ಪಿ ಕಾಂಪ್ಲೆಕ್ಸ್ ಏನಿದೆ ಅಲ್ವಾ, ಇದರ ಹಿಂದೆ ಇಲ್ಲಿ ಒಂದು ಓಣಿ ಇದೆ. ಈ ಓಣಿಯಲ್ಲಿ ಫಸ್ಟ್ ಅಂದರೆ ಈ ರೈಟ್ ಸೈಡಿಗೆ ಒಂದು ಫಸ್ಟ್ ಒಂದು ಮನೆ ಇದೆ, ಅದರಲ್ಲಿ ನಾವು ಬಾಡಿಗೆಗೆ ಇದ್ದಂಥದ್ದು. ಅದಕ್ಕಿಂತ ಮುಂಚೆ ಪಡೀಲಲ್ಲಿ ಬಜಾಲಿದೆ ಅಲ್ಲ, ಅಲ್ಲಿ ಒಂದು ಮನೆಯಲ್ಲಿದ್ವಿ. ಅಲ್ಲಿಂದ ಮತ್ತೆ ಇಲ್ಲಿಗೆ ಶಿಫ್ಟ್ ಆದಂಥದ್ದು. ನಾವು ಕಸಿನ್ಸ್ ಎಲ್ಲ ಸೇರಿ ನಿಂತ್ಕೊಳ್ತಾ ಇದ್ದಂಥದ್ದು, ನಾವೇ ಅಡಿಗೆ ಮಾಡಿ ಎಲ್ಲ. ಮತ್ತು ಸೆಕೆಂಡ್ ಇಯರಲ್ಲಿ ನಾನು ಹಾಸ್ಟೆಲಿಗೆ ಹೋದಂಥದ್ದು. ಇಲ್ಲಿ ನಾನು ಬೇಗ ನಾವು ಹಾಸ್ಪಿಟಲಿಗೆ ತಲುಪಿದ್ವಿ. ಯಾಕೆಂತ ಹೇಳಿದರೆ ನಾವು ಇಲ್ಲಿ ಬರುವಾಗ ಆಲ್ಮೋಸ್ಟ್ 12:30 ಆ ರೀತಿಯಲ್ಲಿ ಆಗಿತ್ತು. ಹಾಗೆ ಸ್ಕಿನ್ ಡಿಪಾರ್ಟ್ಮೆಂಟಿಗೆ ಈಗ ಸಪ್ರೇಟಾಗಿ ಮಾಡಿದ್ದಾರೆ, ಎಲ್ಲ ಮೊದಲಿನ ಹಾಗೆ ಇಲ್ಲ. ಹಾಗೆ ನಾನು ಇಲ್ಲಿ ಬಂದಾದ ನಂತರ ಇಲ್ಲಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸುವಾಗ ಇಲ್ಲಿ ಸ್ಟಾಫೇ ಜೋರು ಆಯಿತಾ. ಅಂದರೆ ನೀವು 12:30 ಆಗುವಾಗ ಬಂದ್ರಿ ಅಂತ ಹೇಳಿ ಜೋರು ಮಾಡ್ತಾಯಿದ್ರು. ನಾವು ಎಲ್ಲಿಂದ ಬಂದದ್ದು, ಏನು ವಿಷಯ ಅಂತ ಏನು ಸಹ ಇಲ್ಲ. ಈ ಡಾಕ್ಟ್ರುಗಳಾದರೂ ಕರೆಕ್ಟಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ, ಆದರೆ ಸ್ಟಾಫೇ ಸ್ವಲ್ಪ ಒಂದು ರೂಡಾಗಿ ಬಿಹೇವ್ ಮಾಡುವಂಥದ್ದು. ಈ ರಿಜಿಸ್ಟ್ರೇಷನ್ ಡೆಸ್ಕಲ್ಲೆಲ್ಲ ಕೂತಿರ್ತಾರಲ್ಲ ಅವರೇ. ಈಗ ನಾನು ಹೇಳೋದೇನಂತ ಹೇಳಿದರೆ, ಎಲ್ಲರೂ ಬೇಗನೆ ಬಂದರೆ ಯಾರಾದರೂ ಒಬ್ಬರು ಲಾಸ್ಟಿಗೆ ಬರಲೇಬೇಕಲ್ಲ. ಪ್ರತಿಯೊಬ್ಬರಿಗೂ ಒಂದೇ ಟೈಮ್ನಲ್ಲಿ ಬರಲಿಕ್ಕಾಗ್ತದೆ. ದೂರದಿಂದ ಟ್ರಾವೆಲ್ ಮಾಡುವವರು ಇರ್ಬೋದು, ಅಥವಾ ಈಗ ಒಂದು 10 ಜನ ಇದ್ದಾರೆ, ಆದರೆ ಎಲ್ರಿಗೂ ನನಗೆ ಫಸ್ಟ್ ನಂಬರೇ ಬೇಕು ಅಂತ ಹೇಳಿದರೆ ಮತ್ತೆ 10th ಹೋಗೋರು ಯಾರು ಅಲ್ವಾ? ಅದು ಸ್ವಲ್ಪ ಅವರು ಅರ್ಥ ಮಾಡ್ಕೊಳ್ಬೇಕು. ಅದೆಲ್ಲ ಏನು ಸಹ ಇಲ್ಲ, ಅವರೇ ಟ್ರೀಟ್ ಮಾಡುವ ಹಾಗೆ ಒಂದು ರೂಡಾಗಿ ಮಾತಾಡುವಂಥದ್ದು. ಅಂದರೆ ಕನಿಕರ ಇಲ್ಲ ಸ್ವಲ್ಪ ಕೂಡ. ನನಗೆ ಅದು ಏನೋ ಒಂದು ರೀತಿಯಲ್ಲಿ ಅನಿಸ್ತು. ನೀವು ಲೇಟ್ ಬಂದಿದ್ದೀರಾ, ಬೇಗ ಬರಲಿಕ್ಕಾಗೋದಿಲ್ವ ಅಂತ ಹೇಳಿ. ಅದು ನಮಗೆ ಸಹ ಗೊತ್ತು, ಯಾರಾದರೂ ಬೇಕಂತ ಲೇಟ್ ಬರ್ತಾರಾ? ನನಗೆ ಕೋಪ ಬರ್ತಿತ್ತು, ನಾನು ಏನು ಸಹ ಮಾತಾಡಲಿಲ್ಲ. ಮತ್ತು ನನಗೆ ಮೇಯ್ನ್ ಮಗುವನ್ನು ತೋರಿಸು ಅಂತ ಹೇಳಿ ಅವನ ನೆಕ್ಕೆಲ್ಲ ನೋಡಿ ಹೇಗೆ ಆಗಿದೆ ಪಾಪ, ಮಲಗಿದ್ದಾನೆ, ಮುಟ್ಟಿದರೆ ರಕ್ತ ಬರ್ತದೆ, ಆ ರೀತಿಯಲ್ಲಿ ಫುಲ್ ಸ್ಕಿನ್ ಡೆಲಿಕೇಟ್ ಆಗಿದೆ. ಇಲ್ಲಿ ಅಂದರೆ ಬೇರೆ ಹೋದಾಗ ಡಾಕ್ಟ್ರು ಕೂಡ ಅದೇ ಹೇಳಿದರು, ನಾವು ಕೊಡುವ ಟ್ರೀಟ್ಮೆಂಟ್ ಆಲ್ರೆಡಿ ಅವ್ರು ಕೊಟ್ಟಾಗಿದೆ ಸ್ಕಿನ್ ಡಾಕ್ಟ್ರ್, ಬಟ್ ನೋಡುವ, ನಾವು ಅದಕ್ಕೆ ಒಂದು ಸ್ಟಿರಾಯ್ಡ್ ಆಯಿಂಟ್ಮೆಂಟನ್ನು ಆ್ಯಡ್ ಮಾಡ್ತೇವೆ, ಅದನ್ನು ಮಾತ್ರ ನೀವು ಕರೆಕ್ಟಾಗಿ ಹೇಳಿದ ರೀತಿಯಲ್ಲಿ ಹಚ್ಚಬೇಕು ಅಂತ ಹೇಳಿ. ಹಾಗೆ ಅದನ್ನು ಇವಾಗ ಸ್ಟಾರ್ಟ್ ಮಾಡಿ, ಇದು ನಾವು ಹೋದಂಥದ್ದು ಫ್ರೈಡೇ ಮಂಗಳೂರಿಗೆ. ಹಾಗೆ ಅದನ್ನು ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೇವೆ. ರಿಸಲ್ಟ್ ಸಿಗಲಿಕ್ಕೆ ಸ್ವಲ್ಪ ದಿನ ಹೋಗ್ತದೆ, ಬಟ್ ಇವಾಗಕ್ಕೆ ಸ್ವಲ್ಪ ಪರವಾಗಿಲ್ಲ. ಆದರೆ ನನಗೆ ಪಾಪ ಅವನ ನೋವನ್ನು ನೋಡಲಿಕ್ಕೆ ಆಗೋದಿಲ್ಲ ಆಯಿತಾ. ಹಾಗೆ ನಾವು ಇಲ್ಲಿಂದ ಡೈರೆಕ್ಟಾಗಿ ಡೇಲನ್ನು ಅಲ್ಲಿ ಬಿಟ್ಟು ಬಂದಿದ್ದರಿಂದ ನಮಗೆ ಸ್ವಲ್ಪ ಈಸಿ ಆಯಿತು. ಹಾಗೆ ಇಲ್ಲಿಂದ ನಾವು ಸೀದಾ ನನಗೆ ಅತ್ತವರ ಡಿಮಾರ್ಟಿಗೆ ಹೋಗಲಿಕ್ಕಿತ್ತು. ತುಂಬ ದಿನದಿಂದ ನಾನು ಹೇಳ್ತಾ ಇದ್ದೆ ಹಸ್ಬೆಂಡಿಗೆ ಹೋಗಬೇಕಂತ ಹೇಳಿ. ಯಾಕೆಂದರೆ ನನಗೆ ಮನೇಲಿ ಹಾಕಲಿಕ್ಕೆ ಸರಿ ಬಟ್ಟೆನೇ ಇಲ್ಲ. ಮತ್ತು ಈ ದೊಡ್ಡ ನೈಟಿ ಎಲ್ಲ ನನ್ನಿಂದ ಹಾಕಿ ಈ ಸೆಕೆಯಲ್ಲಿ ಜೀವನ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಆಗ್ತಿತ್ತು. ಹಾಗೆ ನನಗೆ ಸ್ವಲ್ಪ ಎಲ್ಲ ಪ್ಯಾಂಟ್ಸ್ ಶಾರ್ಟ್ಸ್ ಎಲ್ಲ ಬೇಕಿತ್ತು, ತಗೊಳ್ಳಿಕ್ಕಿತ್ತು. ಹಾಗೆ ಕೆಲವೊಂದು ಬಿಸ್ಕೆಟ್ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ. ಡಿಮಾರ್ಟಲ್ಲಿ ಒಂದು ಫೀಡಿಂಗ್ ರೂಮ್ ಇದ್ದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು. ಟ್ರಯಲ್ ರೂಮಲ್ಲಿ ಹೋಗಿ ಕೊಡಲಿಕ್ಕೆ, ಆಚೆ ಈಚೆ ಸೇಮ್ ವಿಡ್ತ್ ಹೈಟ್ ಇರುವಂಥ ಒಂದು ಲೆಂತ್ ಎಲ್ಲ ಇರುವಂಥ ರೂಮ್. ಅದರಲ್ಲಿ ಒಂದು ಚೇರ್ ಸಹ ಇಲ್ಲ, ಏನಿಲ್ಲ, ನಿಂತ್ಕೊಂಡು ಫೀಡ್ ಕೊಡಲಿಕ್ಕೆ ತುಂಬ ಕಷ್ಟ. ಒಂದು ಡೈಪರ್ ಎಲ್ಲ ಚೇಂಜ್ ಮಾಡಲಿಕ್ಕಿದ್ರೆ ಕೂಡ ಕಷ್ಟ. ಏನು ಮಾಡೋದಲ್ವ, ಕೆಲವು ಕಡೆ ಸಿಸ್ಟಮೇ ಹಾಗೆ. ಹಾಗೆ ನನಗೆ ಸ್ವಲ್ಪ ಎಲ್ಲ ಮನೆಗೆ ಈ ರೀತಿಯ ಕೋಲ್ಗೆಟ್, ಸೋಪ್ ಮತ್ತು ಡಿಶ್ ವಾಶ್ ಲಿಕ್ವಿಡ್ ಅಂಥದ್ದೆಲ್ಲ ತುಂಬ ಎಲ್ಲ ತೆಗೊಳ್ಳಿಕ್ಕಿತ್ತು. ಎಲ್ಲದನ್ನು ತೆಕ್ಕೊಂಡೆ. ಮತ್ತು ಸ್ವಲ್ಪ ಚೀಸ್ ಎಲ್ಲ ಮುಗ್ದಿತ್ತಲ್ವ, ಈ ಪಾಸ್ತಾ ಎಲ್ಲ ಮಾಡ್ತೇನೆ ಆಗ ಚೀಸೆಲ್ಲ ಹಾಕ್ತೇನೆ ನಾನು. ಹಾಗೆ ಚೀಸ್, ಪನ್ನೀರ್ ಅಂಥದ್ದೆಲ್ಲ ಮುಗ್ದಿತ್ತು, ಅದನ್ನೆಲ್ಲ ತೆಕ್ಕೊಂಡಿದ್ದೇನೆ. ಇನ್ನು ಹೊಸ ರೆಸಿಪೀಸನ್ನು ಕೂಡ ಹಾಕ್ತಾ ಇರ್ತೇನೆ ನಾನು. ತುಂಬ ಮಂದಿ ಕೇಳಿದರೆ ರೆಸಿಪೀಸ್ ಎಲ್ಲ ತೋರಿಸಿ ಅಂತ ಹೇಳಿ, ಹಾಗೆ ಅದನ್ನೆಲ್ಲ ಹಾಕ್ತೇನೆ. ಮತ್ತು ನನಗೆ ಮನೇಲಿ ಹಾಕಲಿಕ್ಕೆ ಅಂತೇಳಿ ನಾನು ಯಾವಾಗಲೂ ಡಿಮಾರ್ಟಲ್ಲಿ ಏನಾದರೂ ಶಾರ್ಟ್ಸ್ ಎಲ್ಲ ತಗೊಳ್ಳೋದಾದರೆ ಮೆನ್ಸ್ ಸೆಕ್ಷನಿಂದ ತೆಗೊಳ್ಳುವಂಥದ್ದು, ಅದು ಮಾತ್ರ ಗಟ್ಟಿ ಬರೋದು. ಲೇಡೀಸಿದು 4 ದಿನದಲ್ಲಿ ಉಂಟಲ್ಲ, ಚಡ್ಡಿ ಇದ್ದದ್ದು ಲಂಗ ಆಗ್ತದೆ. ಲಂಗ ಆಗಿ ಮತ್ತು ಅಗಲ ಆಗಿ ಮತ್ತು ಅದು ನೋಡಲಿಕ್ಕೆ ಆಗೋದಿಲ್ಲ, ಆ ರೀತಿಯಲ್ಲಿ ಆಗ್ತದೆ. ಮತ್ತು ನೆಲ ಒರೆಸಲಿಕ್ಕೆ ಹಾಕಬೇಕಷ್ಟೆ. ಹಾಗೆ ನೀವು ಯಾರು ಕೂಡ ತಗೊಳ್ಳೋದಾದರೆ ಡಿಮಾರ್ಟಲ್ಲಿ ಮೆನ್ ಸೆಕ್ಷನಿಂದ ತಗೊಳ್ಳಿ. 199ಗೆಲ್ಲ ತುಂಬ ಚೆನ್ನಾಗಿರ್ತದೆ. ಹಾಗೂ ನೈಟ್ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿರೋದು ಬಂದಿದೆ ಈ ಸಲ. ಹಾಗೆ ಇಲ್ಲಿ ನಮ್ಮ ಹಸ್ಬೆಂಡಿದು ಅಂದರೆ ಕ್ಯಾಶ್ಯೂ ಫ್ಯಾಕ್ಟ್ರಿ ಯಾರಿಗೆಲ್ಲ ಇರ್ತದಲ್ಲ ಅವರಿಗೆಲ್ಲ ಒಂದು KCMAಯಿಂದ ಮೊನ್ನೆ ಅವ್ರದ್ದೊಂದು 100 years ಇದು ಸೆಲೆಬ್ರೇಷನ್ ಇತ್ತು. ಬಟ್ ಹಸ್ಬೆಂಡಿಗೆ ಆ ಟೈಮ್ನಲ್ಲಿ ಬರಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಅವ್ರದ್ದೊಂದು ಕಿಟ್ ಅಂತ ಹೇಳಿ ಎಲ್ಲ ಪ್ರೊಪ್ರೈಟರ್ಸಿಗೆ ಅಂತೇಳಿ ಕಿಟ್ಸನ್ನು ರೆಡಿ ಮಾಡಿರ್ತಾರೆ. ಆ ಒಂದು ಕಿಟ್ಟನ್ನು ಕಲೆಕ್ಟ್ ಮಾಡಿಕೊಂಡ್ರು ಅವರು. ಅದರಲ್ಲಿ ಏನೆಲ್ಲ ಇತ್ತು ತೋರಿಸಿ ಅಂತ ಹೇಳಿದ್ದಕ್ಕೆ ಅವರು ತೋರಿಸ್ತಾಯಿದ್ರು.
ಬೇರೆ ಬೇರೆ ರೀತಿಯ ಕ್ಯಾಶ್ಯೂ ಬಟರ್ಸ್, ಈ ರೀತಿಯ ಬುಕ್ಸ್, ಡೈರಿ, ಪೆನ್ ಮತ್ತು ಟೇಬಲಲ್ಲಿ ಇಡುವಂಥ ಕೆಲವೊಂದು ಐಟಮ್ಸ್ ಅಂಥದ್ದೆಲ್ಲ. ಇವರಂದರೆ ಇದೆಲ್ಲ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿದೆ ಕೊಡುವಂಥದ್ದು. ಯಾಕೆಂದರೆ ಬೇರೆ ಬೇರೆ ಈ ಕ್ಯಾಶ್ಯೂದು ಪ್ರೊಸೆಸಿಂಗ್ ಮಿಷಿನ್ ಇದೆಲ್ಲ ಕಂಪನೀಸ್ ಅವರೆಲ್ಲ ಸ್ಪಾನ್ಸರ್ ಮಾಡಿ ಅವರವರ ಕಂಪನಿದ ಹೆಸರನ್ನು ಹಾಕಿ ಒಂದೊಂದು ಐಟಮನ್ನು ಕೊಡುವಂಥದ್ದು. ಇದರಲ್ಲಿ ಕಾಜು ಕಟ್ಲಿ ಇತ್ತು ಮತ್ತು ಮಸಾಲ ಕ್ಯಾಶ್ಯೂ ಇತ್ತು. ಹಾಗೆ ನಾವು ಜಸ್ಟ್ ಮಸಾಲ ಕ್ಯಾಶ್ಯೂ, ಇನ್ನೂ ಕೂಡ ನಮ್ಮದು ಊಟ ಆಗಲಿಲ್ಲ, ಈಗ 3:30 ಆಗ್ತಾಯಿತ್ತು ಟೈಮ್. ಹಾಗೆ ನಾವು ಒಂದೊಂದು ಮಸಾಲ ಕ್ಯಾಶ್ಯೂವನ್ನು ಟೇಸ್ಟ್ ಮಾಡಿ ನೋಡಿದ್ವಿ. ಅದು ಮಸಾಲ ಕ್ಯಾಶ್ಯೂ ಕಮ್ಮಿ, ಮಿಕ್ಸ್ಚರ್ ರೀತಿಯಲ್ಲಿ ಕಾಣ್ತಾ ಇತ್ತು. ಹಾಗೆ ನನ್ನ ಹಸ್ಬೆಂಡ್ ಹತ್ರ ಇರ್ತಿದ್ದೆ, ನನ್ನ ಕೈಯಲ್ಲಿ ಮಗು ಉಂಟಲ್ಲ, ನನಗೆ ಒಂದು ಬಾಯಿಗೆ ಕೊಡಿ ಅಂತ ಹೇಳಿ. ನನ್ನ ಹಸ್ಬೆಂಡ್ ಅದರಲ್ಲೆಲ್ಲ ತುಂಬ ಹಿಂದೆ ಆಯಿತಾ, ಹೀಗೆಲ್ಲ ತಿನ್ನಿಸೋದು, 2 ಕೈ ಉಂಟಲ್ಲ ತಿನ್ನು ಅಂತ ಹೇಳುವವರೇ ಜಾಸ್ತಿ. ಹಾಗೆ ನಾನೇ ಹೇಳಿದೆ, ನಾನು ಎಲ್ರಿಗೆ ಹೇಳ್ತೀನಿ ನಿಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದೆ ಅವರಿಗೆ. ಅದು ಮತ್ತು ನಾನೇ ತಿಂದೆ. ನಾವು ಹಾಗೆಯೇ ಬಾಯಿ ಕೊಡೋದು, ಬಾಯಿ ತಿನ್ನಿಸೋದೆಲ್ಲ ತುಂಬ ಕಡಿಮೆ, ತುಂಬ ಕಡಿಮೆ ಇಲ್ಲಿ. ನಾವು ಮದುವೆದು ಫೋಟೋಗೆ ಮಾತ್ರ ಕಾಣ್ತದೆ, ಅದೇ ಇಡ್ಲಿ ಕೊಡ್ತಾರಲ್ಲ, ಇಡ್ಲಿ ಕೊಡೋದು, ಚಿಕನ್ ಕೊಡೋದು, ಅದು ಮಾತ್ರ. ಮತ್ತು ಆಚೆ ಈಚೆ ಎಲ್ಲ ಕೊಡೋದು ಅದೆಲ್ಲ ನಮ್ಮದು ಸೀನಿಲ್ಲ. ನಮ್ಮ ಕೈಯಲ್ಲಿ ನಾವೇ ತಿನ್ನುವಂಥದ್ದು. ನಮಗೆ ಅದೇನೋ ಒಂದು ಅಂದರೆ ಎಕ್ಸ್ಟ್ರಾಆರ್ಡಿನರಿ ಅಂತ ಹೇಳಿ ಫೀಲ್ ಆಗುವಂಥದ್ದು. ಹಾಗೆ ಅದಾದ ನಂತರ ನಾವು ಅಕ್ಕನ ಮನೆಗೆ ಹೋಗಿ ಅಲ್ಲಿ ಟೀ ಎಲ್ಲ ಕುಡಿದು ಡೇಲನನ್ನು ಕೂಡ ಕರ್ಕೊಂಡು ಇವಾಗ ಮನೆಗೆ ಬರ್ತಾ ಇದ್ದೇವೆ. ಇವತ್ತಿನ ವ್ಲಾಗನ್ನು ನಾನು ಆದಷ್ಟು 20 ಮಿನಿಟ್ಸಲ್ಲಿ ಎಂಡ್ ಮಾಡಲಿಕ್ಕೆ ನೋಡಿದ್ದೇನೆ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು, ಹಾಗೂ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.